ಬರ್ರಿ ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಶ್ರೀರಾಮನ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟ ತಾಲೂಕಿನ ರಬಕವಿ ನಗರದ ರಬಕವಿ ನಾಯಕರ ಆವರಣದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದರು. ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು ಶ್ರೀರಾಮನ ಹಬ್ಬ ಒಂದಾಗಿದೆ. ಸತ್ಯ, ಧರ್ಮ ಮತ್ತು ತಾಳ್ಮೆಯ ಪ್ರತೀಕವಾದ ಶ್ರೀರಾಮನ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸೌಹಾರ್ದ ನೆನೆಸಲಿ. ಮಮತೆಯ ಮಾನವೀಯ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಶ್ರೀರಾಮನ ನಡೆನುಡಿಗಳು ನಮಗೆ ಆದರ್ಶವಾಗಲಿ ಎಂದು ಶ್ರೀ ಯಮನಪ್ಪ ನಾಯಕ್ ಹೇಳಿದರು. ಉಪಸ್ಥಿತಿಯಲ್ಲಿ ರಬಕವಿಬೆಟ್ಟ ಸುತ್ತಮುತ್ತಲು ಭಕ್ತರು ಬಂದು ಶ್ರೀರಾಮನ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿದರು. ಯಮನಪ್ಪ ನಾಯಕ್, ಪ್ರಭು ನಾಯಕ್, ನಿಂಗರಾಜ್ ನಾಯಕ್, ಸದಾಶಿವ ನಾಯಕ್, ಕೆಂಚಪ್ಪ ನಾಯಕ್, ವೆಂಕಟೇಶ್ ಲೋಕೋಗೋಳ್, ಗೋಪಾಲ್ ನಾಯಕ್, ಯಲ್ಲಪ್ಪ ಗೋಸರವಾಡ ಮತ್ತು ತಾಯಂದಿರು, ಭಕ್ತರು, ನಾಯಕ ಬಂಧುಗಳು ಹಾಜರಿದ್ದರು. ವರದಿ ಸಂಗಪ್ಪ ಪಿಚ್ಚತ್ತರಿಗೆ, ರಬಕವಿಬೆಟ್ಟ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. बोलो श्री रामचंद्र महाराज की सियावर रामचंद्र. इंದು ಶ್ರೀರಾಮ ಜನ್ಮೋತ್ಸವ ದಿನದಂದು ನಮ್ಮ ನಾಯಕ್ ಬಂಧುಗಳ ವತಿಯಿಂದ, ಹಿಂದೂ ಕ್ಷತ್ರಿಯ ಸಮಾಜ ರಬಕವಿಯ ವತಿಯಿಂದ ನಮ್ಮ ಎಲ್ಲ ಸಮಾಜದ ಬಂಧುಗಳು ಕೂಡಿ ಈ ಒಂದು ರಾಮ ಜನ್ಮೋತ್ಸವದ ನಿಮಿತ್ತವಾಗಿ, ಶ್ರೀರಾಮ ಜನ್ಮೋತ್ಸವದ ನಿಮಿತ್ತ ಅವನ ಒಂದು ಆರಾಧನೆಯನ್ನ, ಅವನ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ನಮ್ಮೆಲ್ಲ ಹಿಂದೂ ಬಾಂಧವರನ್ನ ಕೂಡಿಸಿ ಇವತ್ತು ರಬಕವಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ಶ್ರೀ ರಾಮಚಂದ್ರನ ಜನ್ಮೋತ್ಸವ ಕಾರ್ಯಕ್ರಮದ ನಿಮಿತ್ತ ಇಂದು ನಮ್ಮೆಲ್ಲ ಹಿಂದೂ ಬಾಂಧವರನ್ನ ಕೂಡಿಸಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಭೋಜನವನ್ನ ಮಾಡಿಸಿ ಅವರು ತೃಪ್ತಿಯಿಂದ ಇರುವುದನ್ನ ನೋಡಿದರೆ ನಮ್ಮ ಎಲ್ಲ ರಬಕವಿಯಲ್ಲಿ ನಾವೆಲ್ಲರೂ ಹಿಂದೂಗಳು ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕಾಗಿರುವುದರಿಂದ ಆ ಒಂದು ನಿಮಿತ್ತವಾಗಿ ನಮ್ಮ ಎಲ್ಲ ರಬಕವಿಯ ಹಿಂದೂ ಬಾಂಧವರು ಕೂಡಿ ಇಲ್ಲಿ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತ ನಮ್ಮ ಕ್ಷತ್ರಿಯ ಸಮಾಜ ರಬಕವಿಯ ವತಿಯಿಂದ ನಾವು ಎಲ್ಲರೂ ಕೂಡ ನಮ್ಮೆಲ್ಲ ಸಮಾಜದ ವತಿಯಿಂದ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ನಮ್ಮೆಲ್ಲ ರಬಕವಿ ಬನಹಟ್ಟಿ ಸುತ್ತಮುತ್ತಲ ಗ್ರಾಮಗಳ ಹಿರಿಯರ ವತಿಯಿಂದ ಆ ಒಂದು ನಾಯಕ್ ಬಂಧುಗಳಿಗೆ ಕ್ಷತ್ರಿಯ ಸಮಾಜ ಇನ್ನೂ ಮುಂದೆ ಉತ್ತರೋತ್ತರ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಮಗೆಲ್ಲರಿಗೂ ಆದರ್ಶವಾಗಲಿ. ಅವರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯವನ್ನ ಶ್ರೀರಾಮಚಂದ್ರ ಕೊಡ್ಲಿ ಅಂತ ತಿಳ್ಕೊಂಡು ನಾನು ಆಶಿಸಿ, ನಾನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೆ.